ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಿಗೆ 4,500 ಎಲೆಕ್ಟ್ರಿಕ್ ಬಸ್ ಕೈ ತಪ್ಪುವ ಭೀತಿ ಕಾಡ್ತಾ ಇದೆ. ಸಚಿವ ಸಂಪುಟ ಅನುಮೋದನೆಗಾಗಿ ಕಾಯುತ್ತಿದೆ ಬಿಎಂಟಿಸಿ. ಸರ್ಕಾರದ ವಿಳಂಬ ಧೋರಣೆಯಿಂದಾಗಿ ಬೇರೆ ಬೇರೆ ರಾಜ್ಯಗಳಿಗೆ ನಮ್ಮ ರಾಜ್ಯಕ್ಕೆ ಬರಬೇಕಾದ ಬಸ್ಗಳು ಹೋಗುವಂಥ ಭೀತಿ ಇದೆ. 4,500 ಎಲೆಕ್ಟ್ರಿಕ್ ಬಸ್, ಈ ಬಸ್ ನಮ್ಮ ರಾಜ್ಯ ಸರ್ಕಾರದ ವಿಳಂಬದ ಕಾರಣಕ್ಕಾಗಿ ಆ ಬಸ್ಗಳು ನಮ್ಮ ರಾಜ್ಯಕ್ಕೆ ಬರದೆ ಬೇರೆ ರಾಜ್ಯಗಳಿಗೆ ಹೋಗುವ ಭೀತಿ ಇದೆ. ಹೈದರಾಬಾದ್, ಸೂರತ್ ಪಾಲಾಗುತ್ತಾ ಹಾಗಾದರೆ ಎಲೆಕ್ಟ್ರಿಕ್ ಬಸ್ಗಳು? ಪ್ರಧಾನಮಂತ್ರಿ ಇ ಡ್ರೈವ್ ಯೋಜನೆಯಲ್ಲಿ PM ಇ ಡ್ರೈವ್ ಯೋಜನೆಯಲ್ಲಿ ಮಂಜೂರಾಗಿದ್ದ ಈ ಬಸ್ಗಳಿವು. 1,505 ಕೋಟಿ ರೂಪಾಯಿ ಸಹಾಯಧನ ಸಿಕ್ಕರೂ ಕೂಡ BMTC ಮಾತ್ರ ಮೌನವಾಗಿದೆ. ನೋಡಿ, ಬರಲೇಬೇಕಾಗಿರುವಂಥ ಸೌಲಭ್ಯಗಳನ್ನು ಪಡೆದುಕೊಳ್ಳುವಲ್ಲಿ ನಮ್ಮ ಧೋರಣೆ ಹೆಂಗಿರುತ್ತೆ, ಯಾವುದು ಬರೋದಿಲ್ವೋ ಅದಕ್ಕಾಗಿ ಹೋರಾಟ ಪ್ರತಿಭಟನೆ ಮಾಡುವಂಥ ಬೇರೆ ದಾರಿಯನ್ನು ಕಂಡುಕೊಳ್ಳುತ್ತೆ. ನಮ್ಮ ರಾಜ್ಯಕ್ಕೆ ಕೇಂದ್ರ ಸರ್ಕಾರ ನ್ಯಾಯಯುತವಾಗಿ ಕೊಟ್ಟಿದ್ದಂಥ ಯೋಜನೆ ಇದೆ. ಬಟ್ ಅದನ್ನು ಪಡೆದುಕೊಳ್ಳುವಲ್ಲಿ ನಾವು ನಮ್ಮ ವಿಳಂಬ ಧೋರಣೆಯಿಂದ ಫೇಲ್ ಆಗಿದ್ದೇವೆ. ಈಗ ನಮ್ಮ ರಾಜ್ಯಕ್ಕೆ ಅಥವಾ ನಮ್ಮ ಬೆಂಗಳೂರಿಗೆ ಬರುವ ಬದಲಾಗಿ ಹೈದರಾಬಾದು, ಸೂರತ್ತು, ಇನ್ನಿತರ ನಗರ, ಯಾಕಂದರೆ ಕಾದು ಕುಳಿತಿರ್ತಾರೆ ಕೇಂದ್ರ ಸರ್ಕಾರದಿಂದ ಬರುವಂಥ ಯೋಜನೆಯನ್ನು ತಮ್ಮ ರಾಜ್ಯಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತ ಹೇಳಿ. ಆದರೆ ನಮ್ಮ ರಾಜ್ಯ ಮಾತ್ರ ಭಾರೀ ನಿರ್ಲಕ್ಷ್ಯವನ್ನು ವಹಿಸಿದೆ. ಹೀಗಾಗಿ 4,500 ಎಲೆಕ್ಟ್ರಿಕ್ ಬಸ್ಗಳ ಕೈ ತಪ್ಪುವಂಥ ಸನ್ನಿವೇಶವನ್ನು ನಾವೇ ಕ್ರಿಯೇಟ್ ಮಾಡಿಕೊಂಡಂಗೆ ಆಗಿದೆ.